ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ಳಿ. ಎಷ್ಟೇ ಕಷ್ಟ ಬರಲಿ, ಏನೇ ಬರಲಿ, ನೀವು ಫೇಸ್ ಮಾಡೋದು ಕಲ್ತ್ಕೊಳ್ಳಿ. ಅದನ್ನು ನಾವು ದೊಡ್ಡ ಮಟ್ಟಕ್ಕೆ ಏನಾರು ಒಂದು ಮಾಡಬೇಕು, ಏನಾರು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಇಂಥ ಭಯನ ಕಿತ್ತು ಒದ್ರು ಬಿಸಾಕ್ಬೇಕು. ನಿಮ್ಮ ಲೈಫಲ್ಲಿ ನೀವು ತುಂಬಾ ಹಿಂದೆ ಉಳಿದ್ಬಿಟ್ಟಿದ್ದೀರ ಅನ್ಸುತ್ತಾ? ನಿಮ್ಮ ಲೈಫಲ್ಲಿ ಏನು ಗುರು, ನಾನು ಏನು ಸಾಧನೆ ಮಾಡ್ತಿಲ್ಲ, ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ನಾನು ಅಂದ್ಕೊಂಡಿದ್ದು ಅಚೀವೇ ಮಾಡೋಕ್ಕಾಗ್ತಿಲ್ಲ ಅಂದ್ಕೊಂಡಿದ್ರೆ, ಆ ಥರ ಏನಾದರೂ ನಿಮ್ಮ ಮನಸ್ಸಲ್ಲಿ ಕೊರಿತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದಕ್ಕೆ ಸೊಲ್ಯೂಷನ್ ಜೊತೆಗೆ ಈ ವಿಡಿಯೋದಲ್ಲಿ ಏನೇನು ಪ್ರಾಬ್ಲಮ್ಮು, ಏನಕ್ಕೆ ನಿಮ್ಮ ಲೈಫ್ ಹಿಂಗಾಗ್ತಿದೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ತೀನಿ. ಬಟ್ ಚಾಲೆಂಜ್ ತೊಗೊಳೋದಕ್ಕೆ ನೀವು ರೆಡಿ ಆಗಿರಬೇಕು. ಈ ಚಾಲೆಂಜ್ ತೊಗೊಳೋದಕ್ಕೆ ನೀವು ರೆಡಿ ಆಗಿದ್ದರೆ ಡೆಫಿನೆಟಾಗಿ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಏನಿಲ್ಲ ಗುರು, ಸಿಂಪಲ್ಲು. ನಿಮ್ಮ ಲೈಫಲ್ಲಿ ನೀವು ಇವಾಗ ಏನೇನು ಮಾಡ್ತಿದ್ದೀರೋ ಪ್ರೆಸೆಂಟು, ನಿಮ್ಮ ರುಟೀನ್ಗಳಾಗಿರ್ಬೋದು, ನಿಮ್ಮ ಹ್ಯಾಬಿಟ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿನಾ? ಈ ಥರ ರೆಡಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಲೈಫು 100% ನಾಳೆಯಿಂದನೇ ಚೇಂಜ್ ಆಗುತ್ತೆ. ನೀವು ಅದು ಮಾಡೋದಕ್ಕೆ ರೆಡಿನಾ? ರೆಡಿ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಫುಲ್ ನೋಡಿ. ನೀವು ಏನು ಮಾಡಬೇಕು, ಎತ್ತು ಮಾಡಬೇಕು, ನಿಮ್ಮ ಲೈಫ್ನ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋಲಿ ತಿಳಿಸ್ಕೊಡ್ತೀನಿ ನಾನು. ಸಿಂಪಲ್ ಆಗಿಲ್ಲಿ ಫಸ್ಟ್ ಪಾಯಿಂಟ್ ನಾನು ಹೇಳೋದಿಲ್ಲಿ, ನೀವು ಬೇರೆಯವರನ್ನು ಬ್ಲೇಮ್ ಮಾಡೋದನ್ನು ಬಿಡಬೇಕು. ಬ್ಲೇಮಿಂಗ್ ಗೇಮ್ ಅಂತ ಹೇಳಿದ್ರೆ ನಿಮ್ಮ ಏನೇನು ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅದನ್ನು ಬೇರೆಯವ್ರ ಮೇಲೆ ಎತ್ತಾಕೋದು. ಈ ಮೊದಲನೇ ಪಾಯಿಂಟೇ ಈ ಬ್ಲೇಮಿಂಗ್. ನೀವು ನಿಮ್ಮ ಪ್ರಾಬ್ಲಮ್ಗಳನ್ನ ಬೇರೆಯವ್ರ ಮೇಲೆ ಎತ್ತಾಕೋದನ್ನು ಇವತ್ತಿಂದನೇ ಹೇಳೋದನ್ನು ಬಿಡೋದು, ಅದನ್ನು ಸ್ಟಾಪ್ ಮಾಡಿದ್ರೆ, ಬೇರೆಯವ್ರ ಮೇಲೆ ಹಾಕೋದನ್ನು, ನಿಮ್ಮ ಲೈಫು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ. ಸುಮಾರು ಜನ ನೋಡಿದ್ದೀನಿ, ಅವ್ರ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ಬರಲಿ, ಏನೇ ಬರಲಿ, ಕೆಲವರು ತಂದೆ ತಾಯಿಗಳ ಮೇಲೆ ಹಾಕ್ಬಿಡ್ತಾರೆ, ಇನ್ನು ಕೆಲವರು ಏನಂತಾರೆ ಫ್ರೆಂಡ್ಸು ರಿಲೇಟಿವ್ಗಳ ಮೇಲೆ ಹಾಕ್ಬಿಡ್ತಾರೆ, ಇನ್ನು ಕೆಲವರು ದೇಶನೇ ಸರಿ ಇಲ್ಲ ಅಂದ್ಬಿಟ್ಟು ದೇಶದ ಮೇಲೆ ಹಾಕ್ಬಿಡ್ತಾರೆ. ನಾವುಗಳು ಎಷ್ಟು ಸರಿ ಇದ್ದೀವಿ, ನಮ್ಮ ಲೈಫಲ್ಲಿ ಏನೇನಾಗ್ತಿದೆ, ನಾನು ತೊಗೊಂಡಿರೋ ಕೆಟ್ಟ ಡಿಸಿಷನ್ಗಳಿಂದ ನನ್ನ ಲೈಫ್ ಹಿಂಗೆ ಹಾಳಾಗ್ತಿದೆಯಾ, ನಾನು ಏನಕ್ಕೆ ಬೇರೆಯವ್ರನ್ನ ಬ್ಲೇಮ್ ಮಾಡಬೇಕು, ನಾನು ಏನಕ್ಕೆ ಬೇರೆಯವ್ರ ಮೇಲೆ ಹೊಣೆ ಹೊರಿಸ್ಬೇಕು, ನನ್ನ ಲೈಫಲ್ಲಿ ಏನಾಗ್ತಿದೆ ಅದನ್ನು ನಾನೇ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋಣ ಅಂತ ಯಾರು ತೊಗೊಳೋದಕ್ಕೆ ರೆಡಿನೇ ಇಲ್ಲ. ಬ್ಲೇಮಿಂಗ್ ಗೇಮೇ ಜಾಸ್ತಿ ಆಗೋಗಿದೆ ಇಲ್ಲಿ. ಆ ಬ್ಲೇಮ್ ಮಾಡೋದನ್ನು ನೀವು ಇವತ್ತಿಂದನೇ ನಿಲ್ಲಿಸಿದ್ರೆ 20% ನಿಮ್ಮ ಲೈಫು ಅಲ್ಲಿಂದ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಹೇಳ್ತಿರೋ ಚಾಲೆಂಜಲ್ಲಿ ಇದು ಒಂದು ಫಸ್ಟ್ ಪಾಯಿಂಟೇ. ನೀವು ಆ ಬ್ಲೇಮಿಂಗ್ ಗೇಮ್ನ ಇವತ್ತಿಂದನೇ ಬಿಡಬೇಕು. ಯಾರ ಮೇಲೂ ಹೊಣೆ ಹೊರಿಸ್ಬಾರ್ದು, ಯಾರನ್ನೂ ಬ್ಲೇಮ್ ಮಾಡಬಾರ್ದು. ನಿಮ್ಮ ಪ್ರಾಬ್ಲಮ್ಗಳಿಗೆ, ನಿಮ್ಮ ಏನಂತಾರೆ ತಪ್ಪುಗಳಿಗೆ ಅದಕ್ಕೆ ನೀವೇ ಹೊಣೆಗಾರಿಕೆ ತಗೋಬೇಕು. ಆ ಹೊಣೆಗಾರಿಕೆ ತಗೊಂಡಾಗ ನಿಮ್ಮ ಲೈಫು 20% ಅಲ್ಲಿಂದ ಚೇಂಜ್ ಆಗೋದಕ್ಕೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋಷ್ಟೇ ಇಲ್ಲ, ಅಲ್ಲೇ ಟಕ್ಕಂತ ಸ್ಟಾರ್ಟ್ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ, ಇವತ್ತಿಂದನೇ ಟ್ರೈ ಮಾಡಿ ನೋಡಿ. ಏನೇ ಆಗಲಿ ಅಟ್ಲೀಸ್ಟ್ ಬೇರೆಯವ್ರ ಕಡೆಯಿಂದನೇ ಪ್ರಾಬ್ಲಮ್ ಆಗಿಬಿಡಲಿ, ನೀವು ಅವ್ರ ಮೇಲೆ ಬ್ಲೇಮೇ ಮಾಡೋಕೆ ಹೋಗ್ಬೇಡ್ರಿ. ಟಕ್ಕಂತ ಅದು ಇಗ್ನೋರ್ ಮಾಡಿಬಿಟ್ಟು, ಇಲ್ಲ ಗುರು ಇದು ನನ್ನ ಕಡೆಯಿಂದ ಆಗಿದ್ದು ತಪ್ಪು, ನಾನು ಇನ್ನೊಂದ್ಸಲಿ ಅದು ತಪ್ಪು ರಿಪೀಟ್ ಆಗದಿರೋ ಥರ ನೋಡ್ಕೋಬೇಕು ಅಂತ ಮನವರಿಕೆ ಮಾಡಿಕೊಂಡು ನೀವು ಅಲ್ಲಿಂದ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಅಲ್ಲಿಗೆ ನೀವು ಫಸ್ಟ್ ಪಾಯಿಂಟು ಸಕ್ಸಸ್ಫುಲ್ಲಾಗಿ ಜಂಪ್ ಮಾಡಿದ್ದೀರಾ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ನಮ್ಮ ಲೈಫಲ್ಲಿ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ದಿರೋದು. ಯಾವ ರೀತಿ ನಮ್ಮ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ದಿರೋದು ಅಂತ ನೀವು ಕೇಳ್ಬೋದು. ಏನು ಗುರು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮತ್ತೊಂದು ಮಾಡ್ತೀನಿ, ಮತ್ತು ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ನಮ್ಮ ಮನೆ ಜವಾಬ್ದಾರಿ ಎಲ್ಲ ತೊಗೊತಾ ಇದ್ದೀನಿ, ಎಲ್ಲ ಇರ್ಬೋದು. ಬಟ್ ಆದ್ರೂ ಒಂದು ಲೈಫಲ್ಲಿ ಗೋಲ್ ಅನ್ನೋದಿರುತ್ತೆ, ಆ ಪರ್ಪಸ್ ಅನ್ನೋದಿರುತ್ತೆ. ಏನೇ ಮಾಡ್ತಿರ್ಬೋದು, ಬಟ್ ನಿಮ್ಮ ಮನ್ಸಿಗೆ ನೀವು ಕೇಳ್ಕೊಳ್ಳಿ, ಗುರು ನಾನು ಸಕ್ಸಸ್ ಆಗಿದ್ದೀನ ಅಂತ. ಅದಾಗಿಲ್ದಿದ್ದಾಗ ಫಸ್ಟ್ ನಮಗೆ ಕಾಣೋದು ಏನಕ್ಕೆ ಆಗ್ತಿಲ್ಲ. ನಾನು ಆಗಲೇ ಹೇಳ್ದಂಗೆ ಒಬ್ಬರ ಮೇಲೆ ಬ್ಲೇಮ್ ಮಾಡೋದು, ಅದನ್ನು ಬಿಟ್ಟಿದ್ರೆ ನೀವು ಸೆಕೆಂಡು ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ಳಿ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಲೈಫಲ್ಲಿ IAS KS ಏನೋ ಮಾಡಬೇಕು ಅಂದ್ಕೊಂಡಿದ್ದೀರ, ಇಲ್ಲ ದೊಡ್ಡದಾಗಿ ಏನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರ, ಅದು ನೀವು 100% ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನೀವು ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ನೀವು ಅದಕ್ಕೆ ರಿಸರ್ಚ್ ಮಾಡಬೇಕು, ನೀವು ಅದಕ್ಕೆ ಬಂಡವಾಳ ರೆಡಿ ಮಾಡ್ಕೋಬೇಕು, ನೀವು ಅದಕ್ಕೆ ಕಂಪ್ಲೀಟಾಗಿ ಹಾರ್ಡ್ ವರ್ಕ್ ಹಾಕಬೇಕು. ಗುರು ನನ್ನ ಕೈಯಲ್ಲಿ ಏನೂ ಆಗ್ತಿಲ್ಲ, ನನಗೆ ಯಾರಾದ್ರು ಸಪೋರ್ಟ್ ಇದ್ದಿದ್ರೆ ಚೆನ್ನಾಗಿರೋದು, ನನಗೆ ಯಾರಾದ್ರು ಜೊತೆಲಿ ಇದ್ದಿದ್ರೆ ಚೆನ್ನಾಗಿರೋದು ಅಂದ್ಕೊಂಡೆ ದಿನಗಟ್ಟಲೆ ವರ್ಷಾನುಗಟ್ಟಲೆ ಕಳೆದು ಬಿಡ್ತೀರ ಹೊರತು ನಿಮಗೆ ನೀವು 100% ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನೀವು ಮಾಡಬೇಕಾಗಿರೋ ಕೆಲಸಗಳನ್ನು ನೀವು ಮಾಡೋಲ್ಲ.
ಅದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಆದಷ್ಟು ಫೇಲ್ಯೂರ್ಸ್ನೇ ನೋಡ್ತೀರಾ ಹೊರತು ಸಕ್ಸಸ್ ಅನ್ನೋದು ಕಾಣಲ್ಲ. ನಿಮ್ಮ ಲೈಫಲ್ಲಿ ಫೇಲ್ಯೂರ್ ಕಡಿಮೆ ಆಗಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ಇವತ್ತಿಂದನೇ ನೀವು ನಿಮ್ಮ ಲೈಫಿನ 100% ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದನ್ನು ಕಲ್ತ್ಕೋಬೇಕು. 100% ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಕಲ್ತ್ಕೊಂಡಾಗ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ಕಡಿಮೆ ಮಾಡ್ಕೊತೀವಿ. ನಮಗೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗೋಯ್ತು ಅಂತ ಹೇಳಿದ್ರೆ ಒಂಥರ ಲೈಫಲ್ಲಿ ಫ್ರೀ ಬರ್ಡ್ ಆಗಿಬಿಡ್ತೀವಿ ನಾವು. ಕಂಪ್ಲೀಟಾಗಿ ಫ್ರೀ ಬರ್ಡ್ ಆಗಿಬಿಡ್ತೀವಿ. ಬಿಡುಗರು ಇವಾಗ ನಾನು ಒಂಥರ ಫ್ರೀ ಬರ್ಡು. ನನ್ನ ಜೀವನ ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಯಾರು ನನಗೆ ಅವಶ್ಯಕತೆ ಇಲ್ಲ, ನನ್ನ ಲೈಫನ್ನು ನಾನು ನೋಡ್ಕೊತೀನಿ ಅನ್ನೋಷ್ಟು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಮಗೆ ಬಂದ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ಲೈಫು ಅಲ್ಲಿಗೆ ಒಂದು 30% ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಈ ಬ್ಲೇಮಿಂಗ್ ಗೇಮ್ನ ಬಿಟ್ಬಿಡ್ಬೇಕು. ಸೆಕೆಂಡು ನಾವು 100% ನಮ್ಮ ಲೈಫ್ನ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿಗೆ ಅದು 20, ಇದೊಂದು 30, ಟೋಟಲ್ 50% ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋದಲ್ಲ, ಇಂಪ್ಲಿಮೆಂಟ್ ಮಾಡ್ಕೊಳ್ಳೇಬೇಕು. ನಿಮ್ಮ ಲೈಫಲ್ಲಿ ಇದನ್ನು ಅಳವಡಿಸ್ಕೊಳ್ಳೇಬೇಕು. ನಾನು ಮೊದಲನೇ ಪಾಯಿಂಟ್ ಹೇಳ್ದಂಗೆ ಬ್ಲೇಮು, ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು 100% ರೆಸ್ಪಾನ್ಸಿಬಿಲಿಟಿ. ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ಳಿ. ಎಷ್ಟೇ ಕಷ್ಟ ಬರಲಿ, ಏನೇ ಬರಲಿ, ನೀವು ಫೇಸ್ ಮಾಡೋದು ಕಲ್ತ್ಕೊಳ್ಳಿ. ಅದನ್ನು ಕಲ್ತ್ಕೊಂಡಾಗ ನಿಮ್ಮ ಲೈಫು ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂರನೇ ಪಾಯಿಂಟು, ಏನಕ್ಕೆ ನೀವು ಇನ್ನೂ ಹಿಂದೆ ಉಳಿದಿದ್ದೀರಾ ಅಂತ ಹೇಳಿದ್ರೆ ಭಯ, ಫಿಯರ್. ಎಲ್ಲಿ ನೋಡಿದ್ರು ಬರೀ ಭಯ. ಒಂದು ಕೆಲಸ ಮಾಡಬೇಕು ಅಂದರೆ ಭಯ, ಒಂದು ಆಚೆ ಹೋಗಬೇಕು ಅಂದರೆ ಭಯ, ಒಂದೇನೋ ರಿಸ್ಕ್ ತಗೋಬೇಕು ಅಂದರೆ ಭಯ. ಲೈಫಲ್ಲಿ ಫಿಯರ್ಲೆಸ್ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದಕ್ಕೂ ಸಾಧ್ಯನೇ ಇಲ್ಲ. ನನಗೆ ಗೊತ್ತು, ಏನು ಗುರು ಇವಾಗ ಹೋಗಿ ಪಾತಾಳಕ್ಕೆ ಬಿದ್ದುಬಿಡು ಅಂತ ಹೇಳಿದ್ರೆ ಭಯ ಆಗಲ್ವಾ ಅಂತ. ಆಗುತ್ತೆ. ಹಂಗನ್ಬಿಟ್ಟು ಲೈಫಲ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವಿನ್ನೂ ಹಿಂದೆನೇ ಉಳಿದ್ಬಿಡ್ತೀವಿ ಹೊರತು ಮುಂದೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ಪರ್ಪಸ್ಸು, ಗೋಲು ದೊಡ್ಡದಾಗಿದೆ ಅಂತ ಹೇಳಿದ್ರೆ ನೀವು ದೊಡ್ಡ ಮಟ್ಟಕ್ಕೆ ರಿಸ್ಕ್ ತೊಗೋಬೇಕಾಗತ್ತೆ ಹೊರತು ಇನ್ನು ಚಿಕ್ಕ ಸಣ್ಣ ಪುಟ್ಟ ರಿಸ್ಕ್ ತೊಗೊಂಡು ಅದೇ ಸರ್ಕಲಲ್ಲಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ರೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಏನಾದರೂ ಒಂದು ಆ ಭಯನ ದಾಟಿ ಆಚೆ ಬಂದಾಗ ಮಾತ್ರ ಲೈಫಲ್ಲಿ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಹೊರತು ಇಲ್ಲಾಂದ್ರೆ ಅಲ್ಲೇ ಉಳ್ಕೊಂಡು ಅಲ್ಲೇ ಜಾಂಟ ಹೊಡ್ಕೊಂಡು ಕೂತ್ಕೊಬಿಡ್ತೀವಿ ನಾವು. ಮೊದಲು ನಿಮ್ಮ ಲೈಫಲ್ಲಿ ಆ ಭಯ ಅನ್ನೋದು ಏನಿದೆ ಅದನ್ನೆಲ್ಲ ಕಿತ್ತು ಒದರಬೇಕು. ನೀವು ಯಾರಿಗೂ ಕಡಿಮೆ ಅಲ್ಲ ಅನ್ನೋದನ್ನ ಆ ರೀತಿ ಮೈಂಡ್ಸೆಟ್ ತುಂಬಿಕೊಂಡಾಗ, ಇಲ್ಲ ಗುರು ನನ್ನ ಸುತ್ತಮುತ್ತ ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರೂ ಪರವಾಗಿಲ್ಲ, ನನ್ನ ಸುತ್ತ ಎಂಥ ದೊಡ್ಡ ಅಪೋನೆಂಟು, ಕಾಂಪಿಟೇಟರ್ ಇದ್ರೂ ಪರವಾಗಿಲ್ಲ, ನಾನು ಅವನ್ನ ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ತೀನಿ. ಸೋಲೋದೆಲ್ಲ ಆಮೇಲೆ, ಆಯಿತಾ? ಮುನ್ನುಗ್ಗೋದನ್ನು ಕಲಿಬೇಕು ಹೊರತು ಇನ್ನೂ ನಾನು ಸೋಲ್ತೀನಿ ಅಂದ್ಕೊಂಡು ಅದೇ ಜಾಗದಲ್ಲಿ ಇತ್ತು ಅಂತ ಹೇಳಿದ್ರೆ ಎಲ್ಲ ನಿಮ್ಮ ಕಾಂಪಿಟೇಟರ್ಸ್ ಆಗಿರ್ಬೋದು, ನಿಮ್ಮ ಜೊತೆಲಿರೋರಾಗಿರ್ಬೋದು ಮುಂದೆ ಹೋಗ್ಬಿಡ್ತಾರೆ ಹೊರತು ನಾವು ಅಲ್ಲೇ ಕೂತ್ಕೊಂಡಿರ್ತೀವಿ ಹೊರತು ಮುಂದೆ ಹೋಗೋದಕ್ಕೆ ನಮ್ಗೆ ಅವಕಾಶನೇ ಇರಲ್ಲ. ಭಯ ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮಂದಿರೇ ಮಾಡಿಲ್ಲ, ನಮ್ಮ ತಾತಂದಿರೇ ಮಾಡಿಲ್ಲ, ಇನ್ನು ನಾನು ಹೆಂಗಪ್ಪ ಮಾಡಲಿ ಅನ್ನೋದೊಂದು ಭಯ ಬಂದ್ಬಿಡುತ್ತೆ ಲೈಫಲ್ಲಿ. ಏನಾದರೂ ಒಂದು ಮನೆಯಲ್ಲಿ ಒಂದು ಚೈನ್ ಬ್ರೇಕ್ ಆಗಬೇಕು, ನಾವು ದೊಡ್ಡ ಮಟ್ಟಕ್ಕೆ ಏನಾದ್ರು ಒಂದು ಮಾಡಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಇಂಥ ಭಯನ ಕಿತ್ತು ಒದ್ರು ಬಿಸಾಕಬೇಕು. ಆವಾಗ ಫಿಯರ್ಲೆಸ್ ಆಗಿ ಲೈಫಲ್ಲಿ ಏನು ಬೇಕಾದರೂ ಎಷ್ಟೇ ಕಷ್ಟ ಬಂದರೂ ಮುನ್ನುಗ್ಕೊಂಡು ಹೋಗ್ತಾರೋ ಒಂದು ತಾಕತ್ತು ಬಂದ್ಬಿಡುತ್ತೆ ಲೈಫಲ್ಲಿ. ಅದನ್ನು ಬೆಳೆಸ್ಕೋಬೇಕಾಗತ್ತೆ. ಫಿಯರ್ಲೆಸ್ ಆಗಬೇಕು. ಈ ಫಿಯರ್ಲೆಸ್ ಆದಾಗ ಅದೊಂದು 30% ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಏನೇನು ಪ್ರಾಬ್ಲಮ್ ಇದೆ ನಿಮ್ಮ ಲೈಫಲ್ಲಿ, ಸಣ್ಣ ಪುಟ್ಟ ಭಯಗಳು, ಹೆಂಗಪ್ಪ ಮಾಡಲಿ, ಎತ್ತಪ್ಪ ಮಾಡಲಿ, ಇದ್ಯಾವುದು ನಿಮ್ಮ ಥಾಟೇ ಬರಲ್ಲ. ಬಿಡುಗರು, ಇರೋದೊಂದು ಲೈಫು, ನಾನು ಮಾಡ್ತೇನೆ, ಅದನ್ನು ಸಾಧಿಸ್ತೇನೆ, ನನಗೆ ಈ ರೀತಿ ಆವ್ರೇಜ್ ಲೈಫ್ ಬದುಕೋದಕ್ಕೆ ಇಷ್ಟ ಇಲ್ಲ, ಬದುಕಿದ್ರೆ ದೊಡ್ಡದಾಗೆ ಬದುಕಬೇಕು ಅನ್ನೋದು ಆ ಮನಸ್ಸಲ್ಲಿ ಕೂತ್ಕೊಬಿಡ್ತು ಅಂತ ಹೇಳಿದ್ರೆ ಎಂಥ ಕಷ್ಟ ಬಂದ್ರೂ ಟಕ್ ಅಂತ ನಾವು ಮೀರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಕೊನೆ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ಸೆಲ್ಫ್ ಡೆವಲಪ್ಮೆಂಟು. ಇವಾಗ ಇಷ್ಟೊತ್ತೆಲ್ಲ ಹೇಳಿದ್ದು ಒಬ್ರನ್ನ ನಾವು ಬ್ಲೇಮ್ ಮಾಡಬಾರ್ದು, ನಮ್ಮ ಲೈಫ್ 100% ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಮತ್ತು ಭಯ ಪಡೋದಿರೋ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು. ಕೊನೆಯದಾಗಿ ಬಂದ್ಬಿಟ್ಟು ಸೆಲ್ಫ್ ಡೆವಲಪ್ಮೆಂಟ್ ಅಂದರೆ ಏನು? ಸೆಲ್ಫ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಪ್ರಪಂಚನ ಡೆವಲಪ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮನ್ನು ನಾವು ಸೆಲ್ಫ್ ಡೆವಲಪ್ ಮಾಡ್ಕೋಬೇಕು. ನಮ್ಮ ಮೈಂಡ್ಸೆಟ್ ಡೆವಲಪ್ ಮಾಡ್ಕೋಬೇಕು, ನಮ್ಮ ಫಿಸಿಕಲ್ ಡೆವಲಪ್ ಮಾಡ್ಕೋಬೇಕು, ಮತ್ತು ನಾವು ಮಾಡೋ ಯೋಚನೆಗಳು, ತಗೊಳ್ಳೋ ನಿರ್ಧಾರಗಳು ಇದೆಲ್ಲ ಸೆಲ್ಫ್ ಆಗಿರಬೇಕು. ಇದು ಸೆಲ್ಫ್ ಡೆವಲಪ್ಮೆಂಟಿಂದ ಮಾತ್ರ ಸಾಧ್ಯ. ಇಲ್ಲಾಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ. ನಿಮ್ಮ ಫಿಸಿಕಲಿ ಚೇಂಜ್ ಮಾಡ್ಕೋಬೇಕು ನೀವು ಫಸ್ಟ್. ನಾನು ಏನಕ್ಕೆ ಇಷ್ಟು ಸಣ್ಣ ಇದ್ದೀನಿ, ಅಥವಾ ನಾನು ಏನಕ್ಕೆ ಇಷ್ಟು ದಪ್ಪ ಇದ್ದೀನಿ, ನಾನು ಏನಕ್ಕೆ ಫಿಟ್ ಆಗಿಲ್ಲ ಅನ್ನೋದನ್ನ ನೀವು ಫಸ್ಟು ಕ್ವಶನ್ ಮಾಡ್ಕೋಬೇಕು. ಸೆಲ್ಫ್ ಡೆವಲಪ್ಮೆಂಟಲ್ಲಿ ಇದೂ ಬರುತ್ತೆ.
ಫಿಸಿಕಲಿ ನೀವು ಡೆವಲಪ್ ಆಗಬೇಕು. ಫಿಸಿಕಲಿ ನೀವು ಡೆವಲಪ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಹಿಂದೆ ಉಳಿದ್ಬಿಡ್ತೀರ. ಫಸ್ಟು ಫಿಸಿಕಲಿಗೆ ಅಟ್ಟರ್ ಮೋಸ್ಟ್ ಮೇಯ್ನ್ ಫೋಕಸ್ ಕೊಡೋದನ್ನು ಕಲಿಬೇಕಿಲ್ಲ. ನೀವು ಫಿಸಿಕಲಿ ಒಂದು ಡೆವಲಪ್ ಆಯಿತು ಅಂದರೆ ಸಡನ್ನಾಗಿ ಟಕ್ 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 ಅಂತ ನಿಮ್ಮ ಮೆಂಟಲಿ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಿಸಿಕಲಿ ಡೆವಲಪ್ ಆಗೋದಕ್ಕೆ ನಾವೇನು ಮಾಡಬೇಕು? ಎಕ್ಸಸೈಸ್ ಮಾಡಬೇಕು, ಯೋಗಗಳು ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವ್ ಆಗಿರಬೇಕು. ಯಾವಾಗಲೂ ಕೂತ್ಕೊಂಡು ಏನಂತಾರೆ ಕಾಲ ಕಳಿಬಾರ್ದು. ಅದನ್ನು ಫಸ್ಟು ನಾವು ಫಿಸಿಕಲಿ ಡೆವಲಪ್ ಬಗ್ಗೆ ಮೇಯ್ನ್ ಫೋಕಸ್ ಮಾಡಿಕೊಂಡು ನಾವು ಏನೇನು ಚೇಂಜಸ್ ಮಾಡಬೇಕು. ಎಕ್ಸಸೈಸ್ ಮಾಡ್ತಿಲ್ವ, ಇವತ್ತಿಂದ ನಾವು ಸ್ಟಾರ್ಟ್ ಮಾಡಬೇಕು. ಅದು ಸ್ಟಾರ್ಟ್ ಮಾಡೋದಕ್ಕೆ ಏನೇನೆಲ್ಲ ಮಾಡಬೇಕು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಟಕ್ಕಂತ ಪ್ರಿಪ್ರೇಷನ್ ಅಂದ್ಕೊಂಡು ಏನಂತಾರೆ ಕಾಸ್ಟ್ಲಿ ಬಟ್ಟೆಗಳು ತೊಗೊಂಡು 3 ದಿವಸ ಜಿಮ್ಗೆ ಹೋಗೋದು, 3 ದಿವಸ ಮನೇಲಿ ಕೂತ್ಕೊಳ್ಳೋದು, ಆ ರೀತಿ ಅಲ್ಲ. ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ರನ್ನಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಅಥವಾ ಯೋಗ ಆಗಿರ್ಬೋದು, ಏನೇ ಆಗಿರ್ಬೋದು, ಒಟ್ಟಿನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿನ ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೆಲ್ಫ್ ಡೆವಲಪ್ಮೆಂಟಲ್ಲಿ ಇದು ಮುಖ್ಯವಾದ ಅಂಶ. ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಮೈಂಡ್ ಡೆವಲಪ್ಮೆಂಟು. ನಿಮ್ಮ ಮೈಂಡ್ ಡೆವಲಪ್ಮೆಂಟು ಮೊಬೈಲ್ ನೋಡೋದ್ರಿಂದ ಆಗಲಿ, ಇಲ್ಲ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದ್ರಿಂದ ಆಗಲಿ, ಇಲ್ಲ ಅಂತ ಗೇಮ್ ಆಡೋದ್ರ ಮುಂದೆ ಆಗಲಿ, ಇಲ್ಲ ಟಿ ವಿ ನೋಡೋದ್ರಿಂದ ಆಗಲಿ ನಿಮ್ಮ ಮೈಂಡ್ ಡೆವಲಪ್ ಆಗಲ್ಲ. ನನ್ನ ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ನೀವು ಫಸ್ಟು ಸೆಲ್ಫ್ ಹೆಲ್ಪ್ ಬುಕ್ಸ್ಗಳನ್ನ ಓದೋದನ್ನು ಕಲ್ತ್ಕೊಳ್ಳಿ. ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂತ ಹೇಳಿದ್ರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಆಗಿರ್ಬೋದು, ಅಟಾಮಿಕ್ ಹ್ಯಾಬಿಟ್ಸ್ ಆಗಿರ್ಬೋದು, ಇನ್ನೂ ಸುಮಾರು ಬುಕ್ಗಳಿದೆ. ಆಮೇಲೆ ದಿ ಮಿಲೇನಿಯರ್ ಮಾರ್ಕೆಟಿಂಗ್ ಅದಾಗಿರ್ಬೋದು, ಸುಮಾರು ಬುಕ್ಗಳಿದೆ. ಆ ಬುಕ್ಗಳನ್ನ ತಗೊಂಡು ಓದೋದನ್ನು ರೂಢಿ ಮಾಡ್ಕೊಳ್ಳಿ. ನಿಮ್ಮ ಮೈಂಡು ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮೈಂಡು ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫಿಸಿಕಲ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ನಿಮ್ಮ ಮೆಂಟಲಿ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಮೊಬೈಲ್ನ ಕಿತ್ತು ಎಸೆದು ಬುಕ್ನ ಅಲ್ಲಿ ಇಡ್ಕೊಳ್ಳಿ. ಮೊಬೈಲ್ನ ಎಷ್ಟು ಮಟ್ಟಕ್ಕೆ ಯೂಸ್ ಮಾಡಬೇಕು ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಬೇಕು ಹೊರತು ನಿಮ್ಮ ಜೀವನ ಪರ್ಯಂತ ಬರೀ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಮೊಬೈಲೇ ಯೂಸ್ ಮಾಡ್ಕೊಂಡು ನಾನು ಇರ್ತೀನಿ ಅಂತ ಹೇಳಿದ್ರೆ ನಮ್ಮ ಲೈಫು ಡೆವಲಪ್ ಆಗಲ್ಲ, ನಮ್ಮ ಸೆಲ್ಫ್ ಡೆವಲಪ್ ಆಗಲ್ಲ. ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೆ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಮೆಂಟಲ್ ಹೆಲ್ತು ಅಷ್ಟೇ ಇಂಪಾರ್ಟೆಂಟು. ನಮ್ಮ ಮೆಂಟಲ್ ಹೆಲ್ತ್ ಏನು ಹಾಳಾಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಈ ಮೊಬೈಲು. ನಿಮ್ಮ ಮೊಬೈಲ್ನ ಆದಷ್ಟು ಕಡಿಮೆ ಮಾಡಿ ಬುಕ್ಸ್ಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ. ಇದು ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ನಾನು ಪದೇ ಪದೇ ಇನ್ನು ಮುಂದಿನ ವೀಡಿಯೋಸ್ಗಳಲ್ಲೂ ಹೇಳ್ತೀನಿ. ಅಂಟಿಲ್ಲ ನನ್ಲೆಸ್ ಅಲ್ಲಿ ಸುಮಾರು ಜನ ಕಮೆಂಟಲ್ಲಿ ನಾನು ಬುಕ್ಸನ್ನು ಓದೋದಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ ಅಂತ ಹೇಳೋವರೆಗೂ ನಾನು ಇದನ್ನು ಹೇಳ್ತಾನೆ ಇರ್ತೀನಿ. ಬುಕ್ಸು ಓದಿ 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 ಬುಕ್ಸ್ ಓದೋದನ್ನು ರೂಢಿ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ಬಂದು ಕಮೆಂಟಲ್ಲಿ ಬೈರಿ, ನನಗೆ ಪರವಾಗಿಲ್ಲ, ನಾನು ಕೇಳಿಸ್ಕೊತೀನಿ. ಇಲ್ಲ ಗುರು ನನ್ನ ಲೈಫ್ ಚೇಂಜ್ ಆಗಿಲ್ಲ ಅಂತ ಒಪ್ಕೊತೀನಿ. ಸೆಲ್ಫ್ ಹೆಲ್ಪ್ ಬುಕ್ಸು ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಲೈಫು ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಬರೀ ಒಂದೇ ಒಂದು ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಆವತ್ತೇ ಬಂದು ನೀವು ಕಮೆಂಟ್ ಹಾಕ್ತೀರಾ, ಅಣ್ಣ ನನ್ನ ಲೈಫಲ್ಲಿ ಎಷ್ಟೊಂದು ಮಿಸ್ ಮಾಡ್ಕೊಬಿಟ್ಟೆ, ಎಷ್ಟೊಂದು ಕಲಿಯೋದಿತ್ತು, ನಾನು ಎಂತಕ್ಕೆ ಇಷ್ಟು ವರ್ಷ ಆದರೂ ಕಲ್ತಿಲ್ಲ, ನನಗೆ ಎಂತಕ್ಕೆ ಇಷ್ಟು ವರ್ಷ ಆದರೂ ಬುಕ್ಸ್ ಓದೋದಕ್ಕೆ ರೂಢಿ ಮಾಡ್ಕೊಂಡಿಲ್ಲ ಅನ್ನೋದನ್ನು ನೀವೇ ಬಂದು ಹೇಳ್ತೀರ. ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೆ ಫಿಸಿಕಲ್ ಹೆಲ್ತ್ ಇಂಪಾರ್ಟೆಂಟು, ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟು. ಫಿಸಿಕಲ್ ಹೆಲ್ತ್ಗೆ ಎಕ್ಸಸೈಸು, ಪ್ರಾಪರ್ ಡಯೆಟ್, ಮೆಂಟಲ್ ಹೆಲ್ತ್ಗೆ ಈ ಥರ ಬುಕ್ಸು, ಕೆಲವು ಮೆಡಿಟೇಷನ್ಗಳು, ಮತ್ತು ಆಚೆ ಕಡೆ ನೇಚರಲ್ಲಿ ಸ್ಪೆಂಡ್ ಮಾಡೋದು. 3 ಹೊತ್ತು ಮನೆಯಲ್ಲೇ ಕೂತ್ಕೋಬೇಡಿ, 3 ಹೊತ್ತು ಆಫೀಸಲ್ಲೇ ಕೂತ್ಕೋಬೇಡಿ. ಸ್ವಲ್ಪ ನೇಚರಲ್ಲೂ ಬಂದು ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಮೆಂಟಲ್ ಹೆಲ್ತು, ನಿಮ್ಮ ಮೈಂಡು ಇಂಪ್ರೂವ್ ಆಗುತ್ತೆ. ಸೊ ನಿಮ್ಮ ಲೈಫ್ ಏನಾದರೂ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ನಿಮ್ಗೇನಾದ್ರು ಆಸೆ ಇತ್ತು ಅಂತ ಹೇಳಿದ್ರೆ ಆಯಿತಾ, ನಿಮ್ಮ ಲೈಫ್ ಏನಾದರೂ ಟ್ರಾನ್ಸ್ಫಾರ್ಮ್ ಆಗಬೇಕು, ಇಲ್ಲಿ ಬರೀ ಒಂದು 14 ದಿವಸದಲ್ಲೇ ನನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಆಗಬೇಕು ಅನ್ನೋದೇನೋ ನಿಮ್ಗೆ ಆಸೆ ಇತ್ತು ಅಂತ ಹೇಳಿದ್ರೆ ಇವತ್ತಿಂದನೇ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಟಕ್ ಅಂತ ಸ್ಟಾರ್ಟ್ ಮಾಡಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ, ಸ್ಟಾರ್ಟ್ ಮಾಡಿ. ನಾಳೆ ಅನ್ನೋದನ್ನು ಇವತ್ತೇ ಸ್ಟಾರ್ಟ್ ಮಾಡಿ. ಅದಕ್ಕೊಂದು ಡೇಟ್ ಕೊಡಬೇಡಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ನಾಳೆಯಿಂದ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಅದು ಈಗಲಿಂದನೇ ತೊಗೊಳ್ಳಿ. ಅರ್ಧ ದಿವಸ ಆಗಿರಲಿ, ಮುಕ್ಕಾಲು ದಿವಸ ಆಗಿರಲಿ, ರಾತ್ರಿ ಆಗಿರಲಿ, ಇಲ್ಲಾಗ್ರೂ ನಾನು ಈಗಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ. ಅದು ಆ್ಯಕ್ಚುಲಿ ಚಾಲೆಂಜ್ನ ಅಕ್ಸೆಪ್ಟ್ ಮಾಡೋದು. ಪ್ರಾಪರ್ ಟೈಮ್ ನಾಳೆ ಅನ್ನೋದು ಇಲ್ವೇ ಇಲ್ಲ. ದೇರ್ ಇಸ್ ನೋ ಟುಮಾರೋ, ಓನ್ಲಿ ಟುಡೇ ಅಂದ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಟಾಗಿ ನಿಮ್ಮ ಲೈಫಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಸಾಧಿಸೋದಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಲೈಫು ಟ್ರಾನ್ಸ್ಫಾರ್ಮ್ ಆಗುತ್ತೆ. ಇದೇ ರೀತಿ ನಿಮಗೆ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.